ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ದೋಸೆ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬಾ ಈಸಿ ರೆಸಿಪಿ. ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಇಲ್ಲ ಸಂಜೆ ಹೊತ್ತು ಸ್ನ್ಯಾಕ್ಗಾಗಲಿ ನೀವು ಇದು ಮಾಡ್ಕೊಂಡು ತಿನ್ಕೋಬೋದು. ಇಲ್ಲಿ ನಾನು 1 ಕಪ್ಪಿನಷ್ಟು ಇಡೀ ರಾಗಿಯನ್ನು ತಗೊಂಡಿದ್ದೀನಿ, ಅರ್ಧ ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ, 1 ಕಪ್ಪಿನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ, ಆಮೇಲೆ 1 ಟೀ ಸ್ಪೂನಷ್ಟು ಮೆಂತೆ ಕಾಳನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಚೆನ್ನಾಗಿ ತೊಳೆದ ಮೇಲೆ 3 ಗಂಟೆಗಳ ಕಾಲ ನೀವು ಇದನ್ನು ನೆನೆಸ್ಕೋಬೇಕು. ಆಮೇಲೆ ಇದನ್ನು ನಾವು ರುಬ್ಕೊಂಡು 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ಹಿಟ್ಟು ಬೇಗನೆ ಹುಳಿ ಬರುತ್ತೆ. ಈಗ ನಾವು ಇದನ್ನು ರಾತ್ರಿ ಇಡೀ ಹುಳಿ ಬರಲಿಕ್ಕೆ ಹಿಟ್ಟನ್ನು ಇಡಬೇಕು. ನೋಡಿ, ಈಗ ಬೆಳಗ್ಗೆ ಆಗೋಷ್ಟರೊಳಗೆ ಹುಳಿ ಬಂದಿದೆ ಹಿಟ್ಟು. ನಿಮಗೆ ಕಾಣಿಸ್ತದಲ್ವ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ನಾವು ರಾಗಿ ದೋಸೆಯನ್ನು ಮಾಡ್ಕೋಬೋದು. ಈಗ ಚೆನ್ನಾಗಿ ಕಾದ ದೋಸೆ ತವದಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಂಡು ಮೇಲಿಂದ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಕವರ್ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ದೋಸೆ ಎಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು. ಆಮೇಲೆ ರಾಗಿ ಮುದ್ದೆ ಇಷ್ಟ ಇಲ್ದಿರೋರು ಈ ಥರ ದೋಸೆ ಮಾಡಿಕೊಂಡು ತಿನ್ಬೋದು. ನಾನು ಕಾಸ್ಟ್ ಐರನ್ ತವದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಇಂಡಸ್ ವ್ಯಾಲಿಯವರ ಕಾಸ್ಟ್ ಐರನ್ ತವ. ನಿಮಗೆ ಇದು ಬೈ ಮಾಡಬೇಕಂದ್ರೆ ನಾನು ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನಾನು ನಾನ್ ಸ್ಟಿಕ್ ತವದಲ್ಲೂ ಇದೇ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ದೋಸೆಯನ್ನು ಮಾಡಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.